ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಿಮಗೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕನ್ಸಿದ್ರೆ ನಾನಿವತ್ತೊಂದು ಕ್ವಿಕ್ಕಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂಥ ಸ್ವೀಟನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ಇಲ್ಲಿ ಹಾಲು ಮತ್ತು ಸಕ್ಕರೆ, ಹಾಲಿನ ಪೌಡ್ರು ಏನನ್ನೂ ಯೂಸ್ ಮಾಡದೆ 1 ಚಮಚೆ ತುಪ್ಪದಿಂದ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಅಂದರೆ ತುಂಬಾ ಪ್ರೋಟೀನ್ ಇರುವಂಥ ಸ್ವೀಟನ್ನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ವ್ರತದ ಸಮಯದಲ್ಲಿನೂ ತಿನ್ಬೋದು. ಈಗ ನಾನು ಒಂದು ಪ್ಯಾನನ್ನು ಕಾಯಕ್ಕೆ ಇಟ್ಟಿದ್ದೆ. ಇಲ್ಲಿ 1 ಕಪ್ ಆಗಷ್ಟು ನಾನು ಈ ಕಮಲದ ಬೀಜಗಳನ್ನ ತಗೋತಾ ಇದ್ದೀನಿ. ಇದನ್ನು ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ಇಟ್ಟನೆ ಇವನ್ನ ಸ್ವಲ್ಪ ಹುರಿತೀನಿ ರೀ. ಇವು ಕ್ರಿಸ್ಪಿ ಆಗುತ್ತಾಗ. ಕಮಲದ ಬೀಜಗಳಂತೂ ತುಂಬಾ ಹೆಲ್ದಿ ಇರುವಂಥದ್ದು, ತುಂಬಾ ಪ್ರೋಟೀನ್ ಇರುವಂಥದ್ದು ಮತ್ತು ಕಿಡ್ನಿಗಾದರೂ ಇವು ತುಂಬಾ ಒಳ್ಳೆಯದು. ನೋಡಿರಿ, ಈಗ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇದು ಕರೆಕ್ಟಾಗಿ ಈಗ ರೋಸ್ಟ್ ಆಗ್ಯಾವ್ರಿ. ಅಂದ್ರೆ ಬೇಗನೆ ಕೈಯಲ್ಲಿ ಇರುತ್ತೆ, ಕ್ರಷ್ ಮಾಡ್ರೆ ಪುಡಿ ಆಗತ್ತದ್ರಿ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತೀನಿ ರೀ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಹುರಿದಿರುವ ಶೇಂಗಾನೂ ತೊಗೋಬೋದು. ಇದನ್ನು ಹುರಿಯೋಣ್ರಿ. 1-2 ನಿಮಿಷ ಹುರಿದ್ರೆ ಸಾಕು. ನೋಡ್ರಿ, ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ಈಗ ಅವನ್ನೂ ಇನ್ನೊಂದು ಪ್ಲೇಟಿಗೆ ನಾನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಇವು ಸ್ವಲ್ಪ ಆರಿದ ಮೇಲೆ ಇವನ್ನ ನಾನು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ತಾ ಇದ್ದೀನಿ ರೀ. ಇದನ್ನು ಫೈನ್ ಪೌಡ್ರ್ ಆಗೋ ಥರ ನಾನು ಗ್ರೈಂಡ್ ಮಾಡ್ತೀನಿ ರೀ. ನೋಡಿರಿ, ಇದು ಫೈನ ಪೌಡ್ರಾಗಿ ಈಗ ರೆಡಿ ಆಗ್ಯದ ರೀ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈಗ ಅದೇ ಮಿಕ್ಸರ್ ಜಾರ್ನಲ್ಲಿ ಆ 1 ಕಪ್ ಶೇಂಗಾನು ಸಿಪ್ಪೆಯನ್ನು ತೆಗೆದು ಕ್ಲೀನಾಗಿ ನಾನು ತೊಗೊಂಡಿದ್ದೀನಿ ರೀ. ಅದನ್ನು ಗ್ರೈಂಡ್ ಮಾಡ್ತೀನಿ ರೀ. ಫೈನ ಪೌಡ್ರ್ ಆಗೋರ್ಗೆ ಗ್ರೈಂಡ್ ಮಾಡೋಣ ರೀ. ನೋಡಿರಿ, ಇದು ಪೌಡ್ರಾಗಿ ಮತ್ತು ಸ್ವಲ್ಪ ಎಣ್ಣೆನೂ ಬಿಟ್ಕೊಂಡು ಮೆತ್ತಗಾಗಿ ಗ್ರೈಂಡ್ ಆಗ್ಯದ ರೀ. ಇದನ್ನು ನಾನು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ಇಲ್ಲಿ ಫ್ಲೇವರ್ಗಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನ್ ತುಪ್ಪದಿಂದ ಈ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ತುಪ್ಪ ಕರಗ್ಯದ್ರಿ. ಯಾವ ಬೌಲ್ನಿಂದ ಶೇಂಗಾ ಮತ್ತು ಕಮಲದ ಬೀಜ ತೊಗೊಂಡಿನಲ್ರಿ, ಅದೇ ಒಂದು ಬೌಲ್ನಿಂದ ನಾನು ಬೆಲ್ಲವನ್ನು ತೊಗೋತಾ ಇದ್ದೀನಿ. ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು, ಅಥವಾ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿನೂ ನಾವು ಇದನ್ನು ಕರಿಬೋದು. ಇದು ಬ್ಲಡ್ ಪ್ರೆಷರು ಎಲ್ಲನೂ ತುಂಬಾ ಕಂಟ್ರೋಲ್ ಮಾಡುತ್ತೆ. ಆರೋಗ್ಯಕ್ಕೆ ಬೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಈ ರೀತಿ ಮೆಲ್ಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಬಿಸಿ ಮಾಡೋಣ್ರಿ. ಒಂದು ಸಣ್ಣ ಇಷ್ಟು ಬಬಲ್ಸ್ ಬಂದರೆ ಸಾಕ್ರಿ. ಬಂದಮೇಲೆ ನಾನು ಮಾಡ್ಕೊಂಡಿರುವಂಥ ಮಿಕ್ಸ್ಚರನ್ನು ಅಥವಾ ಪುಡಿ ಏನು ಮಾಡ್ಕೊಂಡು ಮಿಕ್ಸ್ ಮಾಡಿದ್ದೀನಲ್ರಿ, ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಗ್ಯಾಸಲ್ಲಿ ಲೋ ಫ್ಲೇಮ್ದಾಗ ಇರಲಿ ರೀ. ನೋಡಿರಿ, ಈ ರೀತಿ ನಾನು ಕರೆಕ್ಟಾಗಿ ಈಗ ಇದು ಮಿಕ್ಸ್ ಆಗ್ಯದ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ, ಸ್ವಲ್ಪ ಹಂಗೆ ತಿರುವುದಂಗೆ ಇದು ಗಟ್ಟಿ ಆಗ್ತಾ ಬರ್ತದೆ ರೀ. ಇಲ್ಲ, ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಅಂಟ್ತಾ ಇಲ್ಲ. ಇದನ್ನು ಸ್ವಲ್ಪ ಆರದ ಮೇಲೆ ನಾನು ತೊಗೋತೀನಿ ರೀ. ಈಗ ಸ್ವಲ್ಪನೇ ಆರ್ಯದ್ರಿ. ಸ್ವಲ್ಪ ಇದನ್ನು ಬಿಸಿನೇ ಮಾಡಿರಿ, ತುಂಬ ಚೆನ್ನಾಗಿರ್ತದೆ ರೀ. ಈಗ ಇದು ಸ್ವಲ್ಪ ಇನ್ನೂ ಬಿಸಿ ಅದ್ರಿ, ಕೈಗಂತೂ ಇದು ಅಂಟೋದಿಲ್ಲ. ಈ ರೀತಿ ಸ್ವಲ್ಪನೇ ಮಾಡಿ ನೀವು ಉಂಡೆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಇದಕ್ಕೆ ಪೇಡೆ ಥರ ಶೇಪ್ ಕೊಡ್ಬೇಕಂತ ಮಾಡೀನಿ ರೀ. ಅದಕ್ಕೆ ಈ ಥರ ಸ್ವಲ್ಪ ಕ್ರ್ಯಾಕ್ಸ್ ಬಂದರೂ ಪರವಾಗಿಲ್ಲ. ತುಂಬ ಬಿಸಿ ಇರುವಾಗಲೇ ಕಟ್ಟಿದ್ರಂತೂ ಕ್ರ್ಯಾಕ್ಸು ಬರಲ್ಲ. ನಾನು ಇಲ್ಲಿ ಒಣ ಕೊಬ್ಬರಿಯನ್ನು ಈ ರೀತಿ ಇದಕ್ಕೆ ಸ್ಪ್ರೆಡ್ ಮಾಡತ್ತೀನಿ. ಸ್ಪ್ರೆಡ್ ಅಂದ್ರೆ ಅದ್ರೊಳಗೆ ಅದು ಒಣ ಕೊಬ್ಬರಿಯನ್ನು ಹಚ್ತಾಯಿದ್ದೀನಿ. ಇದು ನೋಡ್ಲಿಕ್ಕಂತೂ ಈಗ ಇದು ಧಾರವಾಡ ಪೇಡ ಥರನೇ ಕಾಣತ್ತದ ರೀ.
ನೋಡಿರಿ ಎಲ್ಲವನ್ನು ಈ ರೀತಿ ಮಾಡಿ ನಾನು ಒಣ ಕೊಬ್ಬರಿಯನ್ನು ಅದಕ್ಕೆ ಕೋಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದು ಪೇಡೆಗಿಂತನೂ ಹೆಲ್ದಿಯಾಗಿರುವಂಥದ್ದು, ತುಂಬಾ ಪ್ರೋಟೀನ್ ಇರುವಂಥ ಸ್ವೀಟು. ಯಾವಾಗಾದರೂ ನೀವು ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಇದು ಲೋಟಸ್ ಸೀಡಿನ ಪೇಡ ಅಂತಲೂ ಹೇಳ್ಬೋದು. ತುಂಬಾ ಹೆಲ್ದಿ ಮತ್ತು ಹೈ ಪ್ರೋಟೀನ್ ಇರುವಂಥ ಸ್ವೀಟು. ಇದನ್ನು ನೀವು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮತ್ತು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.